ಹಾಯ್ ಎಲ್ಲರಿಗೂ ಇವತ್ತು ಬಿಳಿ ಜೋಳದ ರೊಟ್ಟಿ ಹೇಗೆ ಮಾಡ್ಕೊಂಬರೋಣ ಅಂತ ನೋಡ್ಕೊಂಡು ಬರೋಣ. ಸಾಫ್ಟಾಗಿ ಮಾಡೋದು. ಫಸ್ಟು ನೀರು ಬಾಯ್ಲ್ ಆಗಬೇಕು. ಆಮೇಲೆ ಹಿಟ್ಟಿಗೆ ಬಿಸಿ ನೀರು ಹಾಕಿ ನೀಟಾಗಿ ನಾದಬೇಕು. ಈ ಹದಕ್ಕೆ ನಾದಬೇಕು. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಹದಕ್ಕೆ ನಾದಬೇಕು. ಆಮೇಲೆ ಗ್ಯಾಸಿನ ಮೇಲೆ ಹಂಚು ಕಾಯಕ್ಕಿಡಬೇಕು. ಸ್ವಲ್ಪ ಹಿಟ್ಟು ತೊಗೊಂಡು ನೀಟಾಗಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕಿ ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಅದೇ ರೀತಿ ನೀಟಾಗಿ ಲಟ್ಟಿಸ್ಬೇಕು ರೌಂಡ್ ಶೇಪಲ್ಲಿ. ಆಮೇಲೆ ಕಡೆಗೆ ಲಾಸ್ಟ್ ಎಂಡಲ್ಲಿರುತ್ತಲ್ಲ ಎಡ್ಜ್‌ಗಳು ಅದನ್ನು ನೀಟಾಗಿ ತೆಳ್ಳಗೆ ಲಟ್ಟಿಸ್ಬೇಕು. ಆಮೇಲೆ ಅದನ್ನು ಹಂಚೊಳಗೆ ಹಾಕಬೇಕು. ಹಂಚೊಳಗೆ ಹಾಕಿ ಹಿಟ್ಟು ನೀರು ಹಚ್ಚಬೇಕು. ತಣ್ಣೀರಲ್ಲಿ ಒಂದು ಬಟ್ಟೆ ಹಾಕಿ ಆ ಬಟ್ಟೆ ತಗೊಂಡು ನೀಟಾಗಿ ಹಚ್ಚಬೇಕು. ಆಮೇಲೆ ಅದನ್ನು ತಿರುವಿ ಹಾಕಬೇಕು. ನೀಟಾಗಿ ಬೇಯಿಸಬೇಕು ಎರಡೂ ಕಡೆ. ಚೆನ್ನಾಗಿ ನೀಟಾಗಿ ಬೇಯಿಸಬೇಕು. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ ರೊಟ್ಟಿ. ಎರಡು ಕಡೆ ನೀಟಾಗಿ ಬೇಯಿಸಬೇಕು. ರೆಡಿ ಆಯಿತು. ಇದೇ ಥರ